ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ ವಾರದ ಸಿನಿಮಾ ರಿವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ನಾವು ಈ ವಾರ ನೋಡಿದಂಥ ಸಿನಿಮಾ ಡಂಕಿ ಸಿನಿಮಾ ಬಂದು ಸಾಕಷ್ಟು ಕಾರಣಕ್ಕೆ ಸುದ್ದಿಯಾದಂಥ ಸಿನಿಮಾ. ಒಂದು ಶಾರುಖ್ ನಟನೆಯ ಸಿನಿಮಾ ಅನ್ನೋದಾದರೆ, ಮತ್ತೊಂದು ಕಡೆ ಶಾರುಖ್ ಖಾನ್ ಜೊತೆಗೆ ರಾಜ್ಕುಮಾರ್ ಹಿರಾನಿಯವರ ಕಾಂಬಿನೇಷನ್ ಸಿನಿಮಾ ಅನ್ನೋ ಕಾರಣಕ್ಕೆ ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು. ಸೊ ಆ ನಿರೀಕ್ಷೆಯನ್ನು ಈ ಸಿನಿಮಾ ನಿಜಕ್ಕೂ ಫುಲ್ಫಿಲ್ ಮಾಡಿದೆ ಅನ್ನೋದಕ್ಕೆ ಉತ್ತರ ಈ ರಿವ್ಯೂ ನಿಮಗೆ ಕೊಡಲಿದೆ. ರಾಜ್ಕುಮಾರ್ ಹಿರಾನಿ ನಿರ್ದೇಶನ ಮಾಡಿರೋ ಜಸ್ಟ್ 5 ಸಿನಿಮಾ ಆದರೂ ಕೂಡ ಅವರು ಮಾಡಿರುವಂಥ ಇಂಪ್ಯಾಕ್ಟ್ ತುಂಬ ದೊಡ್ಡದು. ಅವರ ಸಿನಿಮಾಗಳನ್ನು ಅಬ್ಸರ್ವ್ ಮಾಡ್ತಾ ಹೋಗೋದಾದರೆ ಅವರು ತೆಗೆದುಕೊಡುವಂಥ ವಸ್ತು ವಿಷಯ ಆಗಲಿ, ಕಂಟೆಂಟ್ ಆಗಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ಡಂಕಿ ಮೂಲಕ ಕೂಡ ಕಟ್ಟಿಕೊಟ್ಟಿದ್ದಾರೆ. ಡಂಕಿ ಸಿನಿಮಾವನ್ನು ಥಿಯೇಟ್ರಿನಿಂದ ನೋಡ್ಕೊಂಡು ಹೊರಬರ್ತಿದ್ದಂಗೆ ಸಾಕಷ್ಟು ಹೈಲೈಟ್ಸ್ ವಿಚಾರಗಳು ನಮ್ಮ ತಲೆಯಲ್ಲಿ ಕಾಡುತ್ತೆ. ಮುಖ್ಯವಾಗಿ ಸಿನಿಮಾದ ಕತೆ. ರಾಜ್ಕುಮಾರ್ ಹಿರಾನಿ ಸಿನಿಮಾಗಳ ಕತೆ ಅಂತಂದರೆ ಅವರು ಯಾರೂ ಟಚ್ ಮಾಡಲಾಗದ ಕಂಟೆಂಟನ್ನು ಅವರು ಟಚ್ ಮಾಡಿರ್ತಾರೆ. ಸೊ ಅಂಥದ್ದೇ ಒಂದು ಟಚಿಂಗ್ ಪಾಯಿಂಟನ್ನು ಈ ಸಿನಿಮಾದಲ್ಲೂ ಕೂಡ ಮುಂದುವರಿಸಿದ್ದಾರೆ. ಮುನ್ನಾ ಬಾಯ್ MBBS, PK, 3 Idiots ಈ ಥರದ ಸಿನಿಮಾಗಳನ್ನು ನೋಡಿ ರಾಜ್ಕುಮಾರ್ ಹಿರಾನಿಯಿಂದ ಯಾವ ರೀತಿಯ ಸಿನಿಮಾವನ್ನು ಜನ ಬಯಸ್ತಾ ಇದ್ರು, ನಿಜಕ್ಕೂ ಆ ಒಂದು ನಿರೀಕ್ಷೆಯನ್ನು ಡಂಕಿ ಸಿನಿಮಾ ಕೂಡ ಫುಲ್ಫಿಲ್ ಮಾಡುತ್ತೆ. ಒಂದು ರೀತಿ ರೋಲರ್ ಕೋಸ್ಟರ್ ಆಫ್ ಎಮೋಷನ್ಸ್ ಅಂತಲೇ ಹೇಳ್ಬೋದು. ಈ ಸಿನಿಮಾವನ್ನು ನಗಿಸುತ್ತೆ, ಅಳಿಸುತ್ತೆ, ಅಷ್ಟೇ ಭಾವುಕತೆಯಿಂದ ಥಿಯೇಟ್ರಿಂದ ಹೊರಬರುವಂತೆ ಈ ಸಿನಿಮಾ ಮಾಡುತ್ತೆ. ಸಿನಿಮಾದ ಕತೆ ಅಂತ ಬರೋದಾದರೆ, 4 ಸ್ನೇಹಿತರನ್ನು ಮುಖ್ಯವಾಗಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಆ 4 ಜನರ ಸ್ನೇಹಿತರ ಒಂದು ಕನಸು, ದೊಡ್ಡ ಕನಸು ಏನಂತಂದರೆ, ಭಾರತದಿಂದ ಲಂಡನ್ಗೆ ಹೋಗಿ ಕೈ ತುಂಬ ದುಡಿದು ವಾಪಸ್ ಭಾರತಕ್ಕೆ ಬಂದು ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ. ಈ ಆಸೆಗೆ ಇದ್ದಂಥ ದೊಡ್ಡ ಒಂದು ಕೊರತೆ ಅಂತಂದರೆ, ಒಂದು ಕಡೆ ಇವರಿಗೆ ಫೈನಾನ್ಸ್ ಅಂದರೆ ದುಡ್ಡಿನ ಅಭಾವ ಇರುತ್ತೆ, ಮತ್ತೊಂದು ಕಡೆ ವಿದ್ಯಾಭ್ಯಾಸದ ಕೊರತೆ. ಅಂದರೆ ಎರಡೂ ಕೂಡ ಇವರಲ್ಲಿ ಇರೋದಿಲ್ಲ. ಒಂದು ಕಾಲಘಟ್ಟಕ್ಕೆ ಅಂತಂದರೆ ಈಗಿನ ಕಾಲಘಟ್ಟ ಮತ್ತು 90ರ ಕಾಲಘಟ್ಟ ಎರಡನ್ನೂ ತುಂಬ ಅದ್ಭುತವಾಗಿ ಚಿತ್ರಕಥೆಯಲ್ಲಿ ಬೆಸೆದಿದ್ದಾರೆ ಹಿರಾನಿ. ಸೊ 90ಸಲ್ಲಿ ನಡೆಯುವಂಥ ಒಂದು ವೀಸಾ ಒಂದು ಪರ್ಮಿಟ್ ತಗೋಬೇಕಂದ್ರೆ ಏನೆಲ್ಲ ಕಷ್ಟಗಳಿತ್ತು ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ನೋಡಬಹುದು. ಮುಖ್ಯವಾಗಿ ಈ ಒಂದು 4 ಜನ ವಿದ್ಯಾಭ್ಯಾಸ ಇಲ್ಲ, ಮತ್ತೊಂದು ಫೈನಾನ್ಸ್ ಇಲ್ಲ. ಈ ಕಾರಣದಿಂದ ಅವರು ನಕಲಿ ಒಂದು ವಿದ್ಯಾಭ್ಯಾಸದ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಲಂಡನ್ಗೆ ಹೋಗಬೇಕು ಅಂತ ಒಂದು ಟ್ರೈ ಮಾಡ್ತಾರೆ. ಈ ಒಂದು ನಡುವಲ್ಲಿ ನಡೆಯೋಂಥ ಒಂದು ಇನ್ಸಿಡೆಂಟ್ಸಲ್ಲಿ ತುಂಬ ನಗುವನ್ನು ತರಿಸುತ್ತೆ. ಜೊತೆಗೆ ಒಂದಷ್ಟು ವಿಷಯಗಳನ್ನು ನೋಡಿದಾಗ ಎಮೋಷನ್ಸ್ ಕೂಡ ಆಗುತ್ತೆ. ಸೊ ಅದರಲ್ಲಿ ಒಂದು ಪಾತ್ರ ಬರುತ್ತೆ, ಸುಖಿ ಅನ್ನೋ ಪಾತ್ರ. ಈ ಒಂದು ಪಾತ್ರವನ್ನು ನಿಭಾಯಿಸಿರುವಂಥದ್ದು ವಿಕಿ ಕೌಶಲ್ ಅವರು. ಬರುವಂಥ ಸಂದರ್ಭ ಅಂದರೆ ಸಿನಿಮಾದ ಉದ್ದಕ್ಕೂ ಲೆಕ್ಕ ಹಾಕೋದಾದರೆ ಬರುವಂಥದ್ದು ಒಂದು 5-10 ನಿಮಿಷ ಆದರೂ ಕೂಡ ಸಾಕಷ್ಟು ಕಾಡುತ್ತೆ, ಕಣ್ಣೀರು ತರಿಸುತ್ತೆ ಇವರ ಪಾತ್ರ. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಬ್ರಿಟಿಷರು 100 ವರ್ಷಗಳ ಕಾಲ ಇಂಡಿಯಾನ ಆಳ್ವಿಕೆ ಮಾಡ್ತಾರೆ. ಆ ಆಳ್ವಿಕೆಗೆ ಅಂತ ಇಂಡಿಯಾಗೆ ಬಂದಾಗ ನಾವು ಅವರನ್ನು ಪ್ರಶ್ನೆ ಮಾಡೋದಿಲ್ಲ, ನಿಮಗೆ ಹಿಂದಿ ಬರುತ್ತಾ ಅಂತ. ಬಟ್ ಇದರ ಉಲ್ಟಾ ಯೋಚನೆ ಮಾಡಿ ಒಂದು ಡೈಲಾಗನ್ನು ಬರೆದಿದ್ದಾರೆ. ಇಲ್ಲಿಂದ ನಾವು ಅವರ ಒಂದು ದೇಶಕ್ಕೆ ಹೋಗುವಾಗ ನಿಮಗೆ ಇಂಗ್ಲೀಷ್ ಬರುತ್ತಾ ಅನ್ನೋ ಒಂದು ಕಾಮನ್ ಪ್ರಶ್ನೆ ಬರುತ್ತೆ. ಆ ಕಾಮನ್ ಪ್ರಶ್ನೆಯನ್ನೇ ಇಟ್ಕೊಂಡು ಫಸ್ಟ್ ಹಾಫ್ನಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ವಿಷಯವನ್ನು ಮುಟ್ಟಿಸ್ತಾರೆ ಹಿರಾನಿ. ಸೊ ಅದರಂತೆ ಈ 4 ಜನರ ಕನಸು ಈಡೇರುತ್ತಾ, ಅವರಿಗೆ ನಿಜಕ್ಕೂ ವೀಸಾ ಸಿಗುತ್ತಾ, ಲಂಡನ್ಗೆ ಹೋಗ್ತಾರಾ, ಅಲ್ಲಿ ಒಂದು ಅದ್ದೂರಿಯಾದ ಅವರು ಏನು ಕನಸ್ಕೊಂಡಿರ್ತಾರೆ ಆ ರೀತಿಯ ಒಂದು ಬದುಕನ್ನು ಬಾಳ್ತಾರಾ ಅನ್ನೋದೇ ಈ ಸಿನಿಮಾದ ತಿರುಳು. ಸೊ ಆ ಒಂದು ತಿರುಳು ಗೊತ್ತಾಗಬೇಕಂದ್ರೆ ನೀವು ಸಿನಿಮಾಗೆ ಹೋಗಿ ನೋಡಬೇಕಾಗತ್ತೆ. ಈಗ ನಾನೇ ಏನೇ ಒಂದು ವಿಚಾರವನ್ನು ಅಥವಾ ಸನ್ನಿವೇಶನ ಹೇಳು ಕೂಡ ಆ ಒಂದು ಕಥೆಯನ್ನು ಬಿಚ್ಚಿಟ್ಟಾಗುತ್ತೆ. ಸೊ ಈ ಸಿನಿಮಾವನ್ನು ಥಿಯೇಟ್ರಲ್ಲೇ ನೀವು ನೋಡಿದಾಗೆ ಈ ಎಮೋಷನ್ಸ್ ಮತ್ತು ಫನ್ ಫ್ಯಾಕ್ಟರ್ ಎಷ್ಟು ವರ್ಕ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇನ್ನೂ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಮೊದಲೇ ಹೇಳಿದಾಗೆ 90s ಒಂದು ವೀಸಾ ಒಂದು ಪರ್ಮಿಟ್ ವಿಚಾರವಾಗಿ ಈ ಸಿನಿಮಾದ ಕಥೆಯನ್ನು ಹೇಳಲಾಗಿದೆ ಅಂತ ಹೇಳಿದೆ. ಸೊ ಲಾಸ್ಟ್ ಕೊನೆ ಅಂದರೆ ಎಂಡ್ ಕಾರ್ಡನ್ನು ಕೊಡುವಾಗ ಒಂದಷ್ಟು ಫೋಟೋಸ್ ಬರುತ್ತೆ. ಸಿನಿಮಾ ಎಷ್ಟು ಅಳಿಸಿತ್ತೋ ಅದಕ್ಕಿಂತ ಡಬ್ಬಲ್ ಆ ಫೋಟೋವನ್ನು ನೋಡಿದಾಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೆ ಕಾರಣ ಏನಂತಂದರೆ, ಒಂದು ನಿರಾಶ್ರಿತರ ಅಂದರೆ ಇಲ್ಲಿಂದ ವಲಸೆ ಹೋಗೋದು ಇದೆಯಲ್ಲ, ಹಾಗೆ ಆ ಕಾಲಕ್ಕೆ ವಲಸೆ ಹೋಗೋ ಸಂಸ್ಕೃತಿ ಜಾಸ್ತಿನೇ ಇರುತ್ತೆ. ಯಾಕಂದರೆ ಬಡತನ, ಕಿತ್ತಿನೋ ಬಡತನ ಇರುತ್ತೆ ದೇಶದಲ್ಲಿ, ಯಾವುದೇ ರೀತಿಯ ಹಣ ಇರಲ್ಲ ಅಥವಾ ದುಡ್ಡು ಕಾಸಿರಲ್ಲ. ಅದರಿಂದ ಭಾರತ ಅಂತಲ್ಲ, ಬೇರೆ ಒಂದು ದೇಶಗಳಿಂದಲೂ ಕೂಡ ಮತ್ತೊಂದು ಅಂದರೆ ಡೆವಲಪ್ಡ್ ಕಂಟ್ರಿಗಳಿಗೆ ಹೋಗೋಕ್ಕೆ ಸಾಕಷ್ಟು ಹರಸಾಹಸನ ಪಡ್ತಾಯಿದ್ರಿ. ಇದೇ ಕಾರಣಕ್ಕೆ ಅಕ್ರಮವಾಗಿ ಆ ದೇಶವನ್ನು ನುಸುಳೋದಾಗಲಿ, ಅಂದರೆ ಆ ದೇಶಕ್ಕೆ ವಲಸೆ ಹೋಗೋದಲ್ಲಿ ಈ ಥರ ಸಾಕಷ್ಟು ಘಟನೆಗಳನ್ನು ನಡೆದಿತ್ತು. ಅದೆಲ್ಲದಕ್ಕೂ ಈ ಸಿನಿಮಾ ಬೆಳಕನ್ನು ಚೆಲ್ಲುತ್ತೆ. ಇನ್ನು ಈ ಸಿನಿಮಾದ ಟೈಟಲ್ ಬಗ್ಗೆ ಮಾತಾಡೋದ್ರಲ್ಲಿ, ಆರಂಭದಲ್ಲಿ ಡಂಕಿ ಅನ್ನೋ ಟೈಟ್ಲ್ ಕೇಳಿದಾಗ ಏನಿದು ಡಂಕಿ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡಿತ್ತು. ಸೊ ಅದಕ್ಕೆ ಉತ್ತರ ಕೂಡ ಸಿನಿಮಾನೇ ಕೊಡುತ್ತೆ. ಅಂದರೆ ಅಕ್ರಮವಾಗಿ ಏನು ವಲಸೆ ಹೋಗ್ತಾರೆ ಆ ಒಂದು ಮಾರ್ಗವನ್ನು ಡಂಕಿ ಅಂತ ಕರೆಯಲಾಗುತ್ತೆ. ಸೊ ಈ ಸಿನಿಮಾಗೆ ಹೇಳಿ ಮಾಡಿಸಿದಂಥ ಒಂದು ಟೈಟಲ್. ಇನ್ನು ಈ ಸಿನಿಮಾದ ಮೇಜರ್ ಹೈಲೈಟ್ ಅಂದರೆ ಶಾರುಖ್ ಅವರು. ಈ ಹಿಂದಿನ ಒಂದಷ್ಟು ಸಿನಿಮಾಗಳನ್ನು ನೋಡೋದಾದರೆ ಎಲ್ಲವೂ ಕಮರ್ಷಿಯಲ್ ಮಾಸ್ ಪ್ಯಾಕ್ಡ್ ಸಿನಿಮಾಗಳಾಗಿದ್ವು. ಸೊ ಅದೆಲ್ಲೂ ಮೀರಿ ಹಿರಾನಿ ಸಿನಿಮಾದಲ್ಲಿ ಶಾರುಖ್ ಇದ್ದಾರೆ ಅಂತಂದರೆ ಅಲ್ಲಿ ಏನೋ ಒಂದು ಸೂಕ್ಷ್ಮ ಸಂವೇದನೆ ಇರುತ್ತೆ ಅಂತ ಎಲ್ಲ ನಿರೀಕ್ಷೆನ ಮಾಡಿದರು. ಅದು ನಿಜಕ್ಕೂ ಕೂಡ ವರ್ಕ್ ಆಗಿದೆ. ಒಂದು ಪಂಜಾಬಿ ಸುತ್ತ ಇರುವಂಥ ಒಂದು ವ್ಯಕ್ತಿಯಾಗಿ, ಅಂದರೆ ಆ ಒಂದು ಭಾಗದ
ಒಬ್ಬ ಪಾತ್ರಧಾರಿಯಾಗಿ ಶಾರುಖ್ ನಿಜವಾಗ್ಲೂ ಕಾಡ್ತಾರೆ. ಒಂದು 2 ವಯಸ್ಸಿನ ಅಂದರೆ ಒಂದು ಯಂಗ್ ಏಜ್ ಮತ್ತು ಆ ನಂತರದಲ್ಲಿ ಓಲ್ಡ್ ಏಜ್ 2 ಪಾತ್ರವನ್ನು ತುಂಬ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ಎಷ್ಟು ನಗಿಸ್ತಾರೆ, ಸೆಕೆಂಡ್ ಹಾಫಲ್ಲೂ ಕೂಡ ಅಷ್ಟೇ ಎಮೋಷ್ನಲ್ ಆಗಿ ಎಲ್ಲರ ಕಣ್ಣಲ್ಲೂ ನೀರು ತರಿಸ್ತಾರೆ. ಆ 4 ಪಾತ್ರಗಳೇನಿರುತ್ತೆ ಅಂದರೆ ಭಾರತದಿಂದ ಲಂಡನ್ಗೆ ಹೋಗಿ ಜೀವಿಸ್ಬೇಕು ಅಥವಾ ಅಲ್ಲಿ ದುಡಿಬೇಕು ಅಂತ ಏನು 4 ಜನ ಸ್ನೇಹಿತರು ಇರ್ತಾರೆ, ಅವರ ಒಂದು ಕನಸಿಗೆ ಶಾರುಖ್ ಸಾಥಾಗಿ ನಿಂತ್ಕೋತಾರೆ. ಅದಕ್ಕೋಸ್ಕರ ಅವರು ಎಷ್ಟು ಪೀಕ್ ಆಗಿ ಅಂದರೆ ರಿಸ್ಕನ್ನು ತಮ್ಮ ಮೈ ಮೇಲೆ ಎಳೆದುಕೊಳ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಶಾರುಖ್ ಅಭಿಮಾನಿಗಳಿಗಂತೂ ಎಷ್ಟು ನಗಿಸುತ್ತೆ ಅಷ್ಟೇ ಮಟ್ಟಕ್ಕೆ ಕಣ್ಣಲ್ಲಿ ನೀರು ತರಿಸೋದಲ್ಲೇ ಎಮೋಷ್ನಲ್ ಆಗಿ ಮಾಡುತ್ತೆ. ಇನ್ನು ಮೇಕಿಂಗ್ ವಿಚಾರಕ್ಕೆ ಬರೋದಾದರೆ ಆಬ್ವಿಯಸ್ಲಿ ಹಿರಾನಿಯವರ ಸಿನಿಮಾಗಳಲ್ಲಿ ಮೇಕಿಂಗ್ಗೆ ದೂಸರ ಮಾತು ಹೇಳೋ ಹಾಗೆ ಇಲ್ಲ. ಅವರ ಮೇಕಿಂಗ್ ಅಂತಂದರೆ ಎಲ್ಲ ನಿರ್ದೇಶಕರು ಅಥವಾ ಸಿನಿಮಾ ತಂತ್ರಜ್ಞರು ಕಾಯ್ತಾ ಇರ್ತಾರೆ ಅವರ ಮೇಕಿಂಗ್ ಹೇಗಿರುತ್ತೆ, ಈ ಬಾರಿ ಯಾವ ರೀತಿ ಒಂದು ಸಿನಿಮಾನ ಕಟ್ಕೊಟ್ಟಿದ್ದಾರೆ ಅಂತ. ಸೊ ಈ ಸಿನಿಮಾ ಆ ಥರ ಏನು ನಿರೀಕ್ಷೆ ಏನಿತ್ತು ಅದು ಯಾವುದಕ್ಕೂ ಕೂಡ ಹುಸಿ ಮಾಡೋದಿಲ್ಲ. ಅದ್ಭುತವಾಗಿ ಅವರ ಸಿನಿಮಾ DOP ವರ್ಕ್ ಆಗಿರ್ಬೋದು ಅಥವಾ ಅವರ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಿರೋದಾಗಲಿ ಎಲ್ಲವೂ ಕೂಡ ಒಂದು ಮಾದರಿಯಾಗಿ ನಿಂತ್ಕೊಳ್ಳುತ್ತೆ. ಈ ಹಿಂದಿನ ಮುನಬ MBBS ಆಗಲಿ, PK ಆಗಲಿ, ಸಂಜು ಸಿನಿಮಾಗಳಾಗಲಿ ಅದರ ತಕ್ಕನಾಗಿ ಕೂಡ ಡಂಕಿ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡದೆ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿಯನ್ನು ಜನರಿಗೆ ಕೊಟ್ಟಿದ್ದಾರೆ. ಇನ್ನು ಶಾರುಖ್ ಉಳಿದಂತೆ ಪಾತ್ರಧಾರಿಗಳು ಏನಿದ್ದಾರೆ ಅವರು ಕೂಡ ಈ ಸಿನಿಮಾದ ಮೇಜರ್ ಪಿಲ್ಲರ್ ಅಂತಲೇ ಹೇಳ್ಬೋದು. ತಾಪ್ಸಿ ಆಗಲಿ, ವಿಕ್ಕಿ ಕೌಶಲ್ ಆಗಲಿ, ಇನ್ನು 2 ಉಳಿದ ಪಾತ್ರಗಳಾಗಿರಲಿ ಎಲ್ಲ ಕೂಡ ಅಷ್ಟೇ. ಪ್ರತಿ ಪಾತ್ರಕ್ಕೂ ಹಿರಾನಿಯವರು ಕೊಟ್ಟಿರುವಂಥ ವ್ಯಾಲ್ಯೂ ತುಂಬ ಅದ್ಭುತವಾಗಿದೆ. ಶಾರುಖ್ ಅಂತ ದೊಡ್ಡ ನಟ ಇದ್ರೂ ಕೂಡ ಅವರನ್ನು ಓವರ್ಟೇಕ್ ಮಾಡಿ ಒಂದು ಕೆಲವಷ್ಟು ಪಾತ್ರಗಳು ನಿಲ್ಲುತ್ತೆ ಅದರಲ್ಲಿ ನಿರ್ದೇಶಕರು ಗೆದ್ದರು ಅಂತಲೇ ಅರ್ಥ. ಸೊ ಅಂಥ ಗೆಲುವಿನ ಸಂದರ್ಭಗಳು ಸಾಕಷ್ಟು ದೃಶ್ಯಗಳು ಈ ಸಿನಿಮಾದಲ್ಲಿ ಉದ್ದಕ್ಕೂ ಇದೆ. ಒಟ್ಟಾರೆ ಡಂಕಿ ಸಿನಿಮಾ ನಾವು ಕೊಟ್ಟಂಥ ಕಾಸಿಗೆ ಯಾವುದೇ ರೀತಿಯ ಮೋಸವನ್ನು ಮಾಡಲ್ಲ. ಏನು ನಿರೀಕ್ಷೆ ಇತ್ತು ಹಿರಾನಿ ಮತ್ತು ಶಾರುಖ್ ಅವರ ಕಾಂಬಿನೇಷನ್ ಸಿನಿಮಾ ಅಂತ, ಅದನ್ನು ನಿಜಕ್ಕೂ ಫುಲ್ಫಿಲ್ ಮಾಡಿದೆ. ಅದರಲ್ಲೂ ಕೂಡ ಶಾರುಖ್ ಅವರ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ರಬ್ನೆ ಬನದೆ ಜೋಡಿ ಒಂದಷ್ಟು ಸಿನಿಮಾಗಳನ್ನ ಆದ ನಂತರದಲ್ಲಿ ಈ ಥರದೊಂದು ನ್ಯಾಚುರಲ್ ಲುಕ್ ಆಗಿರ್ಬೋದು, ನ್ಯಾಚುರಲ್ ನಟನೆ ಆಗಿರ್ಬೋದು, ನ್ಯಾಚುರಲ್ ಕಥೆ ಆಗಿರ್ಬೋದು, ಸೊ ಎಲ್ಲರನ್ನೂ ಹಿಡಿದಿಟ್ಕೊಳ್ಳುತ್ತೆ ಈ ಸಿನಿಮಾ. ಸೊ ಒಂದು ಸರಿ ಆದರೆ ಈ ಸಿನಿಮಾನ ಥಿಯೇಟ್ರ್ನಲ್ಲಿ ನೋಡಿದರೆ ಖಂಡಿತ ಇಷ್ಟಪಡ್ತೀರಾ.